ಈ ಫೋಟೋದಲ್ಲಿರುವಂತಹ ಚಿರತೆ ನಿಜವಾಗ್ಲೂ ತುಂಬಾ ಕಷ್ಟದಲ್ಲಿದೆ. ಅಲ್ಲಿ ಸುತ್ತಮುತ್ತ ಇರುವಂತಹ ಜನರಿಗೂ ಕೂಡ ಅನ್ನಿಸ್ತಿರುತ್ತೆ, ಅಯ್ಯೋ ಮೂಕ ಪ್ರಾಣಿ, ಇದಕ್ಕೇನಾದ್ರು ಸಹಾಯ ಮಾಡೋಣ ಅಂತ. ಆದ್ರೂ ಕೂಡ ಯಾರು ಮುಂದೆ ಬಂದು ಸಹಾಯ ಮಾಡೋದಿಲ್ಲ, ಎಲ್ಲರೂ ಕೂಡ ದೂರನೇ ನಿಲ್ತಾರೆ. ಅದಕ್ಕೆ ಕಾರಣ ಆ ಚಿರತೆಯ ಸ್ವಭಾವ ಮತ್ತು ಗುಣ. ಆ ಜನಗಳಿಗೆ ಎಲ್ಲೋ ಒಂದ್ ಕಡೆ ಇದಕ್ಕೆ ಹೆಲ್ಪ್ ಮಾಡಬೇಕು ಅನ್ನುವಂತ ಮನಸ್ಸಿದ್ರು ಕೂಡ ಒಳಗಡೆ ಒಂದು ಭಯ ಇದೆ, ಎಲ್ಲಿ ಇದಕ್ಕೆ ಹೆಲ್ಪ್ ಮಾಡಿದ್ರೆ ಇದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೋ, ನಮ್ಮನ್ನೇ ತಿಂದು ಹಾಕ್ಬಿಡುತ್ತೋ ಅಂತ. ಅದೇ ತರ ನಮ್ಮ ಜೀವನದಲ್ಲಿರುವಂತಹ ಕೆಲವು ವ್ಯಕ್ತಿಗಳು ಕೂಡ ಹೌದು, ಅವರು ಕಷ್ಟದಲ್ಲಿದ್ದಾರೆ ಅಂತ ನಮಗೆ ಗೊತ್ತಿರುತ್ತೆ, ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಕೂಡ ನಮಗಿರುತ್ತೆ. ಆದರೆ ಅವರ ಗುಣ, ಅವರ ಸ್ವಭಾವವನ್ನು ನೋಡಿ ನಾವು ಎಲ್ಲೋ ಒಂದು ಕಡೆ ದೂರನೇ ಉಳ್ಕೋತೀವಿ. ಬಿಕಾಸ್ ಎಲ್ಲಿ ಅವರು ನಮ್ಮಿಂದ ಸಹಾಯವನ್ನು ಪಡ್ಕೊಂಡು ಆಮೇಲೆ ತಮ್ಮ ನಿಜವಾದ ಬುದ್ಧಿಯನ್ನು ತೋರಿಸಿ ನಮ್ಮನ್ನೇ ನಿಷ್ಠೂರ ಮಾಡಿಬಿಡ್ತಾರೋ ಅನ್ನುವಂಥ ಒಂದು ಭಯ ಇರುತ್ತೆ. ಸೊ ಇನ್ಮೇಲೆ ನೀವು ಕಷ್ಟದಲ್ಲಿದ್ದಾಗ ಅವ್ರು ಸಹಾಯ ಮಾಡಕ್ ಬರಲಿಲ್ಲ, ಇವ್ರು ಸಹಾಯ ಮಾಡಕ್ ಬರಲಿಲ್ಲ ಅಂತ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ಅವರು ಹಿಂದೆ ನಿಮಗೆ ಸಹಾಯ ಮಾಡೋದಕ್ಕೆ ಬಂದಾಗ ನೀವು ಅವ್ರ ಜೊತೆ ಹೇಗೆ ನಡ್ಕೊಂಡ್ರಿ, ಆಗ ನಿಮ್ಮ ಗುಣ ಹೇಗಿತ್ತು, ನಿಮ್ಮ ಸ್ವಭಾವ ಹೇಗಿತ್ತು ಅನ್ನೋದನ್ನ ಒಂದು ಸಲ ಯೋಚನೆ ಮಾಡಿ. ಸೊ ನಮ್ಮ ಜೀವನದಲ್ಲಿ ನಮ್ಮ ಸ್ವಭಾವ ಮತ್ತು ನಮ್ಮ ವ್ಯಕ್ತಿತ್ವ ನೆಟ್ಟಗಿದ್ರೆ ನಾವು ಸಂಪಾದನೆ ಮಾಡಿರುವಂತಹ ವ್ಯಕ್ತಿಗಳು ನಮ್ಮ ಕಷ್ಟಕ್ಕೆ ಬಂದೇ ಬರ್ತಾರೆ. ಬಟ್ ಅದೇ ನಮ್ಮ ಸ್ವಭಾವ ನೆಟ್ಟಗಿಲ್ಲ ಅಂದ್ರೆ ನಾವು ಸಂಪಾದನೆ ಮಾಡಿರುವಂತಹ ವ್ಯಕ್ತಿಗಳು ಕೂಡ ನಮ್ಮಿಂದ ದೂರ ಹೋಗ್ತಾರೆ. ನನ್ನ ಈ ಮಾತುಗಳು ನಿಜ ಅನ್ಸಿದ್ರೆ ಈ ಮಾತುಗಳನ್ನ ಯಾರು ಕೇಳಬೇಕೋ ಅವ್ರಿಗೆ ಶೇರ್ ಮಾಡಿ.